ಕೋಲಾರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವ್ಯಕ್ತಿಯ ಭೀಕರ ಕೊಲೆಯಾಗಿದೆ. ಕೋಲಾರ ತಾಲೂಕು ಕೆಂದಟ್ಟಿ ಗ್ರಾಮದ ಬಳಿ ಮರ್ಡರ್ ಆಗಿರೋದು. ಆಟೋದಲ್ಲಿ ಎಳೆಸಂದ್ರದ ಅಫ್ರೀದ್ 26 ವರ್ಷದ ಅಫ್ರೀದ್ನ ಮೃತದೇಹ ಪತ್ತೆಯಾಗಿದೆ. ಕೊಲೆ ಮಾಡಿ ಆಟೋದಲ್ಲಿ ಶವ ಇರಿಸ್ಬಿಟ್ಟು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಕಿರಾತಕರು. 26 ವರ್ಷದ ಅಫ್ರೀದ್ನನ್ನ ಕೊಲೆ ಮಾಡಲಾಗಿದೆ. ಕೋಲಾರ ತಾಲೂಕು ಕೆಂದಟ್ಟಿ ಗ್ರಾಮದ ಬಳಿ ನಡೆದಿರೋ ಮರ್ಡರ್. ಕೋಲಾರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವ್ಯಕ್ತಿಯ ಭೀಕರ ಕೊಲೆ. ನೋಡಿ, ಭೀಕರವಾಗಿ ಕೊಲೆ ಮಾಡಿ ಆಟೋ ಒಳಗಡೆ ಇಟ್ಬಿಟ್ಟು ಮೃತದೇಹವನ್ನ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಈಗ ಈ ಕೊಲೆ ರಹಸ್ಯವನ್ನ ಪೊಲೀಸರು ಭೇದಿಸಬೇಕಾಗಿದೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು, ಏನು ಉದ್ದೇಶ ಇತ್ತು, ಏನಾದರೂ ವ್ಯಾವಹಾರಿಕ ಗಲಾಟೆಗಳೇನಾದರೂ ಆಗಿತ್ತಾ, ಆ ಕೊಲೆ ಮಾಡಿದವರಿಗೂ ಮತ್ತು ಈ ಮೃತನಾದಂಥ ಅಫ್ರೀದ್ಗೂ ಏನಾದರೂ ಸಂಬಂಧ ಇತ್ತಾ, ಸ್ನೇಹ ಇತ್ತಾ, ಹುಡುಗಿ ವಿಚಾರಕ್ಕೆ ಏನಾದರೂ ಗಲಾಟೆ ಆಯ್ತಾ, ಇದೆಲ್ಲದರ ತನಿಖೆಯನ್ನ ಈಗ ಪೊಲೀಸರು ನಡೆಸಬೇಕಾಗಿದೆ. ಇಂಥ ಕ್ರೈಮ್ಗಳನ್ನೆಲ್ಲ ನೋಡುವಾಗ ಯಾವ ದಿಕ್ಕಿನಲ್ಲಿ ನಾವು ಸಾಕ್ತಾ ಇದ್ದೀವಿ, ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ, ಯಾವ್ಯಾವ ರೀತಿ ಕೊಲೆ ಮಾಡ್ತಾರಪ್ಪ, ಯಾವ್ಯಾವ ರೀತಿ ತಂದು ಆ ಮೃತದೇಹ, ಅಂದ್ರೆ ಮನುಷ್ಯನಿಗೆ ಬೆಲೆನೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಒಮ್ಮೊಮ್ಮೆ ಯೋಚನೆ ಮಾಡ್ತಾ ಹೋದಾಗ. ನೋಡಿ, ಯಾವ ರೀತಿ ಕಿರಾತಕರು ಕೊಲೆ ಮಾಡಿ ಆಟೋದೊಳಗಡೆ ತಂದು ಮೃತದೇಹವನ್ನು ಹಾಕಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಸಾಕಿ ಹೋಗಿದ್ದಾರೆ ಅಂತ.